ವಿರಾಮದ ನಂತರ ಸಂತೋಷ ಸೂತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಗುರೂಜಿ ಹೇಳಿದ್ರೆ ಮೇಷರಾಶಿಯವರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಹೆದರಬೇಕಾಗಿಲ್ಲ ಅಂತ. ಇನ್ನು ವೃಷಭ ರಾಶಿಗೆ ಯಾವ ರೀತಿ ಇದೆ? ವೃಷಭ ರಾಶಿಯವರು ಇಷ್ಟು ದಿವಸ ಪಾಪ ಭಾಳ ತೊಂದರೆಯನ್ನು ಪಟ್ಟಂಥವ್ರು. ಆದರೆ ಈ ವರ್ಷ ಮಾತ್ರ, ಅಂದರೆ ಇನ್ನು 2.5 ವರ್ಷ ಶನಿಯಿಂದ ಯಾವುದೇ ತೊಂದರೆಗಳಿಲ್ಲ. ಆದರೆ ವ್ಯಯಸ್ಥಾನದಲ್ಲಿ ಗುರು ಇರೋದರಿಂದ ಇನ್ನೊಂದು 8-10 ತಿಂಗಳು ಸ್ವಲ್ಪ ಕಷ್ಟ. 8-10 ತಿಂಗಳಿಲ್ಲ, ಒಂದು ಏಪ್ರಿಲ್ ತನಕ, ಏಪ್ರಿಲ್ 30ರವರೆಗೂ ಸ್ವಲ್ಪ ಕಷ್ಟ ಇದೆ. ಆ ನಂತರ ಸುಮಾರಷ್ಟು ಸುಧಾರಿಸ್ಕೊಳ್ಬೋದು. ಆದರೆ ಶನಿಯಿಂದ ಮಾತ್ರ ಬಹಳ ಉತ್ತಮವಾಗಿರ್ತಕ್ಕಂತಹ ಒಂದು ವರವನ್ನೇ ಪಡಿತಾರೆ. ಕೃಷಿಯಿಂದ ಲಾಭ ಇದೆ, ವ್ಯಾಪಾರದಲ್ಲಿ ವೃದ್ಧಿ ಇದೆ, ಬಂಧು ಮಿತ್ರರ ಸಹಾಯ ಇರುತ್ತೆ, ಸಾರ್ವಜನಿಕ ಕ್ಷೇತ್ರದಲ್ಲಿ ಗೌರವವನ್ನು ಶನಿ ಕೊಡ್ತಾನೆ. ಈಗ ನಾನು ಏನು ಹೇಳ್ತಾ ಇದ್ದೀನಿ, ಶನಿಗೆ ಸಂಬಂಧಪಟ್ಟಿದ್ದಷ್ಟೇ ಅವರಿಗೆ ಹೇಳೋದು ಸೂಕ್ತ ಅಂತ ಅನಿಸುತ್ತೆ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಹೆದರ್ಕೊಳ್ತಾರೆ ಅನ್ನೋ ದೃಷ್ಟಿಯಲ್ಲಿ ಬೇರೆ ಗ್ರಹಗಳ ಬಲವೂ ಇರೋದರಿಂದ ಅದನ್ನು ಸೂಚನೆ ಕೊಡ್ತಾ ಇದ್ದೀನಿ. ಯಾಕೆಂತಂದರೆ ಸಂಪೂರ್ಣವಾಗಿ ಕುತ್ಸಿತರಾಗಬಾರ್ದು. ಮಾನಸಿಕವಾಗಿ ಯಾವಾಗಲೂ ಸಮೇತ ಬಿದ್ವಿ ಅಂತಂದರೆ ಮತ್ತು ಯಾವುದೇ ಬಲ ಇದ್ರೂ ಸಹ ಎತ್ತಲಿಕ್ಕೆ ಕಷ್ಟ. ಹಾಗಂತೇಳಿ ಸುಮ್ಮನೆ ಹೇಳ್ತಾ ಇಲ್ಲ. ಗುರು ಬಲ ಬರ್ತಾ ಇದ್ದಾಗ, ಈಗ ವ್ಯಯಸ್ಥಾನದಲ್ಲಿ ವೃಷಭದಲ್ಲಿ ಇದ್ದರೂ ಸಮೇತ ಶನಿ ಬಲ ಇದೆ. ಮೇಷರಾಶಿಯವರಿಗೆ ಶನಿ ಬಲ ಇಲ್ಲದೆ ಇದ್ದರೂ ಗುರು ಬಲ ಬರುತ್ತೆ ಮುಂದಕ್ಕೆ ಅನ್ನುವಂಥದ್ದು ಹೇಳಿದ್ದೀನಿ. ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಪಂಚಮ ಶನಿ ಪ್ರಾರಂಭ ಆಗುತ್ತೆ. ಅಶುಭದಾಯಕನಾಗಿರ್ತಕ್ಕಂಥದ್ದು, ದುಷ್ಟ ಜನರ ಸಹವಾಸ, ಅಪಜಯ, ಜೊತೆಯಲ್ಲಿ ಕೆಲವೊಂದು ಬಂಧು ಮಿತ್ರರ ವಿರೋಧ, ಸಂತಾನ ಹಾನಿ, ಸುಮ್ಮನೆ ಯಾವುದೋ ಒಂದು ಕಾರಣಕ್ಕೆ ಜಗಳಗಳಾಗ್ತಕ್ಕಂಥದ್ದು ಇತ್ಯಾದಿಗಳಾಗುತ್ತೆ. ಈ ಪಾರ್ಟ್ನರ್ಶಿಪ್ ವ್ಯವಹಾರಕ್ಕಾಗಲಿ ಅಥವಾ ಬೇರೆ ಯಾವುದಕ್ಕೆ ಆಗಲಿ ಸೈನ್ ಹಾಕಬೇಕಾದ್ರೆ ಭಾಳಷ್ಟು ಜಾಗ್ರತೆಯಲ್ಲಿ ಇರಬೇಕು. ಕರ್ಕಾಟಕ ರಾಶಿಯವರಿಗೆ ಚತುರ್ಥ ಶನಿಯಲ್ಲಿ ಇರೋದರಿಂದ ಅರ್ಧಾಷ್ಟಮ ಶನಿ ಫಲ ಇರುತ್ತೆ ಇವರಿಗೆ. ಹಾಗಂಥೇಳಿ ಭಾಳ ತೊಂದರೆಯನ್ನು ಸಹ ಈ ಕರ್ಕಾಟಕ ರಾಶಿಯವರು ಅನುಭವಿಸ್ಬೇಕಾದ್ದು ಏನಿಲ್ಲ. ಆದರೆ ಅನಾರೋಗ್ಯ, ಮನಸ್ಸಿನಲ್ಲಿ ಬಹಳ ಕುತ್ಸಿತ ಭಾವನೆ, ಕೆಲವೊಂದು ಸಂದರ್ಭದಲ್ಲಿ ನಾನು ಏನು ವರ್ತನೆ ಮಾಡ್ತಾಯಿದ್ದೀನಿ ಅಂತ ಅವರಿಗೆ ಗೊತ್ತಾಗದೇ ಇರೋ ರೀತಿಯಲ್ಲಿ ಸಿಟ್ಟು ಬರ್ತಕ್ಕಂಥದ್ದಾಗತ್ತೆ. ಮನಸ್ಸಿಗೆ ವ್ಯಥೆ, ಜೊತೆಯಲ್ಲಿ ವೈಮನಸ್ಸು ಜಾಸ್ತಿ ಇರ್ತದೆ ಶನಿಯ ಪ್ರಭಾವದಿಂದ. ಸಂತೋಷವಾಗಿರ್ತಕ್ಕಂಥದ್ದು ಯಾರು ಅಂತಂದರೆ ಸಿಂಹರಾಶಿಯವರು. ಇಲ್ಲಿ ತೃತೀಯ ಶನಿಯಿಂದಾಗಿ ಐಶ್ವರ್ಯ ವೃದ್ಧಿಯಾಗುತ್ತೆ, ಸುಖ ಆರೋಗ್ಯಗಳು ಸಿಗುತ್ತೆ, ವ್ಯಾಪಾರಗಳಲ್ಲಿ ಲಾಭ ಮತ್ತು ಬಂಧು ಮಿತ್ರರಿಂದ ಇನ್ನಷ್ಟು ಒಳ್ಳೆಯದನ್ನು ಇವರು ಪಡಿಬೋದು. ಸಂತೋಷದಿಂದ ಜೀವನವನ್ನು 2.5 ವರ್ಷಗಳ ಕಾಲವೂ ಸಹ ಕಳಿಬೋದು. ಕನ್ಯಾ ರಾಶಿಯಲ್ಲಿ ಮಾತ್ರ ಪಾಪ ಬಹಳ ಕಷ್ಟದ ದಿನಗಳು ಅಂತಂದರೆ ಕನ್ಯಾ ರಾಶಿಗೆ. ಯಾಕೆಂತಂದರೆ ಅಷ್ಟಮದಲ್ಲಿ ಗುರು, ಈಗ ಮೇಷರಾಶಿಯಲ್ಲಿ, ಅದು ಅಲ್ಲದೆ ಶನಿ ಈ ತುಲಾ ರಾಶಿಗೆ ಹೋಗಿರ್ತಕ್ಕಂಥದ್ದು. ಇದರಿಂದಾಗಿ ದ್ವಿತೀಯ ಶನಿಯಿಂದಾಗಿ ಬಹಳಷ್ಟು ಕಳೆ ಕುಂದು ಹೋಗ್ಬಿಡುತ್ತೆ. ಏನೋ ಕೆಲಸ ಆಗಬೇಕಾಗಿದ್ದು ಇನ್ನೇನು ಆಗುತ್ತೆ ಅನ್ನೋಷ್ಟೊತ್ತಿಗೆ ಕೈ ತಪ್ಪಿ ಹೋಗ್ತಕ್ಕಂಥದ್ದು. ಯಾಕೆ ಅಂತಂದರೆ ಆಸೆ ಹುಟ್ಟಿಸಿ ಆಯಿತು ಅನ್ನೋಷ್ಟು ಆಸೆ ಹುಟ್ಟಿಸಿ ಕೈ ತಪ್ಪಿ ಹೋಗ್ತಕ್ಕಂಥದ್ದು. ಹೌದು, ಬಿಸ್ನೆಸ್ ಏನೋ ಇಂಪ್ರೂವ್ ಆಯಿತು ಅನ್ನೋಷ್ಟೊತ್ತಿಗೆ ಇಂಪ್ರೂವ್ ಏನೋ ಮಾಡಿಕೊಡ್ತಾನೆ ಒಂದು ಕಡೆಯಲ್ಲಿ ಅದರ ಡಬ್ಬಲ್ ಲಾಸ್ ಆಗ್ತಕ್ಕಂಥದ್ದು. ಈ ರೀತಿ ಆಗ್ತಕ್ಕಂಥದ್ದೇ ಪಶ್ಚಾತ್ತಾಪವನ್ನು ಪಡ್ತಕ್ಕಂಥದ್ದು, ಧನನಾಶ, ಜೊತೆಯಲ್ಲಿ ವ್ಯವಹಾರದಲ್ಲಿ ವಿಳಂಬ. ಏನೋ ಒಂದು ವ್ಯಾಪಾರ ಮಾಡಬೇಕು, ನನ್ನ ಸೈಟ್ ಮಾರಬೇಕು ಅಥವಾ ಒಂದು ತನ್ನದೇ ಆದಂಥ ಒಂದು ಮನೆಯನ್ನು ಮಾರಬೇಕು ಅಂತಂದರೂ ಸಹ ವ್ಯಾಪಾರ ಕೂರದೇ ಇರತಕ್ಕಂಥ ಸಾಧ್ಯತೆಗಳು ಇರ್ತದೆ. ಆಮೇಲೆ ತುಲಾ ರಾಶಿಯವರಿಗೆ ಈ 7.5 ಶನಿ ಕಾಟ ಏನು ಪ್ರಾರಂಭ ಆಗಿ 2.5 ವರ್ಷ ಆಗಿದೆ ತುಲಾ ರಾಶಿಯವರಿಗೆ. ಆದರೂ ಸಮೇತ ಇದು ಇನ್ನು 5 ವರ್ಷಗಳ ಕಾಲ ಮುಂದುವರಿತದೆ. ಯಾವುದೇ ಕೆಲವೊಂದು ಕೆಲಸಗಳಲ್ಲಿ ವಿಘ್ನಗಳು ಬರ್ತಕ್ಕಂಥದ್ದು ಅಥವಾ ಅಡಚಣೆಗಳು, ಸ್ವಜನ ವಿರೋಧಗಳು ಬರ್ತಕ್ಕಂಥದ್ದು, ಮಾನಸಿಕ ಚಿಂತೆ, ಸ್ತ್ರೀ ಸಂಬಂಧ ವ್ಯವಹಾರದಲ್ಲಿ ಬಹಳಷ್ಟು ಸೂಕ್ಷ್ಮತೆಯಿಂದ ಇರಬೇಕು, ಅನಾರೋಗ್ಯ ಇತ್ಯಾದಿಗಳು ಬರ್ತಕ್ಕಂಥದ್ದು ಇರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಪಾಪ ಬಹಳ ಎಷ್ಟು ರಾಶಿಯವರುಗಳಲ್ಲೂ ಸಮೇತ ಇಲ್ಲಿಯವರೆಗೆ ಅನುಭವಿಸ್ತಾ ಇರೋದು ವೃಶ್ಚಿಕ ರಾಶಿಯವರು ಬಹಳಷ್ಟು ಕಷ್ಟ. ಇಷ್ಟು ದಿವಸ ಹೆಂಗೋ ನಡೆದು ಹೋಗ್ತಾ ಇತ್ತು. ಈಗ ನೋಡಿ, ಈ ಕನ್ಯಾ ರಾಶಿಯವರಿಗೆ ಎಷ್ಟು ಪ್ರಬಲವಾದಂಥ ಕಷ್ಟಗಳಿದೆಯೋ ಅದೇ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೂ ಸಹ. ವೃಶ್ಚಿಕ ರಾಶಿಯವರಿಗೆ 15ನೇ ತಾರೀಕಿನಿಂದ 7.5 ವರ್ಷಗಳ ಶನಿ ಪ್ರಾರಂಭ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ವೈರಸ್ಥಾನದಲ್ಲೇ ಗುರು ಇರತಕ್ಕಂಥದ್ದು ಬಹಳ ಯೋಚನೆ ಮಾಡಬೇಕು. ಜೊತೆಯಲ್ಲಿ ವೃಶ್ಚಿಕದಲ್ಲಿಯೇ ಈಗ ಗೋಚಾರದಲ್ಲಿ ರಾಹು ಬೇರೆ ಇರತಕ್ಕಂಥದ್ದು. ಜನರ ಜೊತೆಯಲ್ಲಿ ಈತ ಏನೇ ಒಳ್ಳೇದು ಮಾತಾಡಲಿ ಅದು ಕೆಟ್ಟದಾಗಿ ಕಾಣುವಂಥದ್ದು. ಏನೂ ಕೆಲಸಕ್ಕೆ ಯಾವುದೇ ತೊಂದರೆಗಳು ಯಾರಿಗೂ ಕೊಡದೇ ಇದ್ದರೂ ಅಚಾನಕ್ಕಾಗಿ ಇವ್ರ ಮೇಲೊಂದು ಕೋರ್ಟ್ ಕೇಸು ಅಥವಾ ಪೊಲೀಸ್ ಕೇಸ್ ದಾಖಲಾಗ್ತಕ್ಕಂಥದ್ದು. ಎಲ್ಲೋ ಹೋಗ್ತಾ ಇರ್ತಾರೆ, ತಾನು ಯಾರು ಸುದ್ದಿಗೂ ಹೋಗೋದಿಲ್ಲ ಅಂತಂದ್ರೂ ಇವ್ರು ನಿಂತ ಕಾರಿಗೆ ಯಾರು ಬಂದು ಹೊಡೆದಾದ್ರೂ ಒಂದು ಕೇಸ್ ಆಗ್ತಕ್ಕಂಥದ್ದು ಇದ್ದೇ ಇರುತ್ತೆ. ಒಟ್ಟಿನಲ್ಲಿ
ಕೋರ್ಟು ಕಚೇರಿಗಳು ಇತ್ಯಾದಿಗಳು ಜಾಸ್ತಿ ಇದ್ದರೂ ಮನಃಶಾಂತಿಗಳು ಸಮೇತ ಬಹಳ ಕೆಡ್ತಕ್ಕಂಥದ್ದು ಇದೆ. ಇದಲ್ಲದೆ ಧನುರಾಶಿಯವರಿಗೆ ಈ ವರ್ಷ ಬಹಳ ಒಳ್ಳೆಯದಿದೆ. ಮನೆ ಮಾಡಲಿಕ್ಕಾಗಲಿ, ಮನೆ ಕಟ್ಟಲಿಕ್ಕಾಗಲಿ, ಮದುವೆ ಮಾಡಲಿಕ್ಕಾಗಲಿ ಸಹ ಶನಿಯು ಸಹ ಅವರಿಗೆ ಸಹಕಾರವನ್ನು ನೀಡ್ತಾನೆ. ಮಕರ ರಾಶಿಯವರಿಗೆ ಇಲ್ಲಿ ಉದ್ಯೋಗ ವ್ಯವಹಾರಗಳಿಂದ ಮತ್ತು ತನ್ನದೇ ಆದಂಥ ಕೆಲವೊಂದು ಕೆಲಸಗಳಲ್ಲೂ ಸಹ ಪರ್ಸನಲ್ ಕೆಲಸಗಳಿಗೂ ಸಹ ಅಡಚಣೆಗಳು ಉಂಟಾಗ್ತಕ್ಕಂಥದ್ದಿದೆ. ಮನೆಯಲ್ಲೂ ಸಹ ಬೇಸರವನ್ನು ತರ್ತಕ್ಕಂಥ ಪರಿಸ್ಥಿತಿ ಇರ್ತದೆ. ಮನಃಶಾಂತಿ ಇರೋದಿಲ್ಲ, ನಿದ್ರೆ ಕೆಡ್ತಕ್ಕಂಥ ಸಾಧ್ಯತೆಗಳಿರ್ತದೆ. ಇನ್ನು ಕುಂಭರಾಶಿಯವರಲ್ಲಿ ಸಾಮಾನ್ಯವಾಗಿ ಈ ಸಾಲ ಮಾಡಬೇಕಾದಂಥ ಪರಿಸ್ಥಿತಿ ಈಗಾಗಲೇ ಕುಂಭರಾಶಿಯವರು ಅಲ್ಲಾಡಿ ಹೋಗ್ಬಿಟ್ಟಿದ್ದಾರೆ. ಯಾಕೆಂತಂದರೆ ಅಷ್ಟಮದಲ್ಲಿ ಶನಿ ಇದ್ದ, ಈಗ ನವಮಕ್ಕೆ ಬಂದಿರೋದ್ರಿಂದ ಬಹಳ ಕಷ್ಟಗಳೆಲ್ಲ ನಿವಾರಣೆ ಆಗ್ತದೆ. ಈಗ ತುಂಬ ತೊಂದರೆ ಅನುಭವ ಸಾಗಿದ್ದನ್ನು ಈಗ ಸುಮಾರಷ್ಟು ಸುಧಾರಿಸ್ಕೊಂಡು ಹೋಗ್ತಕ್ಕಂಥದ್ದೇ. ಯಾರ್ಯಾರೋ ಸುಮ್ಮನೆ ಅನಾವಶ್ಯವಾಗಿ ಇವರಿಗೆ ತೊಂದರೆನ ಕೊಟ್ಟಿರ್ತಾರೋ ಅವರುಗಳು ಅನುಭವಿಸ್ತಾರೆ. ಈಗ ಇವರು ಬಿಡುಗಡೆಯನ್ನು ಹೊಂತ ಹೋಗ್ತಾರೆ, ಸುಮಾರಷ್ಟು ಉತ್ತಮವಾದಂಥದ್ದು ಕಾಣ್ತಾರೆ. ಮೀನರಾಶಿಯವರಿಗೆ ಮಾತ್ರ ಅಷ್ಟಮ ಶನಿ ಕಾಟ ಪ್ರಾರಂಭವಾಗತ್ತೆ. ಬಹಳ ಕಷ್ಟ. ಯಾಕೆಂತಂದರೆ ಒಬ್ಬ ವ್ಯವಹಾರ ಮಾಡಬೇಕಾದ್ರೂ ಎಷ್ಟು ಬೇಕು ಅಷ್ಟನ್ನೇ ಮಾಡಿಕೊಂಡು ಬಾಯಿ ಮುಚ್ಕೊಂಡು ಇರತಕ್ಕಂಥದ್ದು ಹೆಚ್ಚಿಗೆ ಮಾತಾಡಿದಷ್ಟು ಇವರಿಗೆ ತೊಂದರೆ ಆಗ್ತಕ್ಕಂಥದ್ದು. ಎಲ್ಲಿ ಗಂಡ ಹೆಂಡತಿ ಹತ್ರನೂ ಮಾತಾಡಿದ್ರೂ ಸಹ ಎಡವಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಅದು ಅಲ್ಲದೆ ಆದರೆ ಮೇವರೆಗೂ ಸಮೇತ ಏನೇ ತೊಂದರೆ ಇದ್ದರೂ ಗುರು ಕಾಯ್ತಾನೆ ಮೀನರಾಶಿಯವರನ್ನ. ಯಾಕೆಂದರೆ ಗುರು ಪ್ರಬಲವಾಗಿ ದ್ವಿತೀಯದಲ್ಲಿರೋದ್ರಿಂದ ಗುರು ಅದನ್ನು ರಕ್ಷಣೆಯನ್ನು ಮಾಡ್ತಾನೆ. ಆದರೆ ಇಷ್ಟೂ ಶನಿ ಕಾಟದಲ್ಲಿ ನಾವೆಲ್ಲ ಹೇಗಪ್ಪ ಬದುಕೋದು? ಮೀನರಾಶಿಯವರಾಗಲಿ, ಕನ್ಯಾರಾಶಿಯವರಾಗಲಿ, ವೃಶ್ಚಿಕ ರಾಶಿಯವರಾಗಲಿ, ತುಲಾರಾಶಿಯವರಾಗಲಿ ಹೇಗೆ ಬದುಕೋದು? ಅದರೊಳಗೂ ಮಿಥುನ ರಾಶಿಯವರಿಗೂ ಸ್ವಲ್ಪ ತೊಂದರೆ ಅಂತ ಹೇಳಿದೆ. ಇವರಲ್ಲಿ ಹೇಗೆ ಬದುಕೋದು ಅಂತ ಯೋಚನೆ ಮಾಡ್ಬೋದು. ಆದರೆ ಇದಕ್ಕೂ ಸಹ ತಕ್ಕನಾದಂಥ ಪರಿಹಾರಗಳನ್ನು ಅಂತ ಹೇಳಿದ್ದಾರೆ. ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿಯೂ 4 ಏಟು ಬೀಳೋ ಜಾಗದಲ್ಲಿ 2 ಬೀಳುತ್ತೆ. ಅಂದರೆ 2 ಉಳಿತಲ್ಲ, ಅದನ್ನು ನಾವು ಮಾಡ್ಕೊಳ್ಬೇಕು. ಪ್ರತಿಯೊಂದಕ್ಕೂ ಸಹ ಪರಿಹಾರ ಅಂತಿರುತ್ತೆ. ಆ ಪರಿಹಾರವನ್ನು ಭಗವಂತನ ಆರಾಧನೆ ಮುಖಾಂತರ ಮಾಡ್ಕೊಳ್ತಾ ಹೋದರೆ ಇದನ್ನು ನಾವು ಗೆಲ್ಬೋದು. ಓಕೆ ಗುರುಜಿ, ತುಲಾರಾಶಿಗೇನು ಪ್ರವೇಶ ಮಾಡ್ತಿದೆ ಶನಿ ಅಂದ್ರೇ ಒಂದು ರೀತಿ ಕೆಟ್ಟ ಭಯ. ಆದರೆ ಶನಿ ಬಗ್ಗೆ ಇದ್ದಂತಹ ಭಯ ಇರ್ಬೋದು, ಅದನ್ನು ತೊಡೆದು ಹಾಕೋದ್ರ ಜೊತೆಗೆ ಪ್ರತಿ ರಾಶಿಗಳಿಗೆ ಶನಿ ಪ್ರಭಾವ ಯಾವ ರೀತಿ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ಧನ್ಯವಾದ. ನಮಸ್ತೆ ವೀಕ್ಷಕರೇ, ಇದೇ 15ನೇ ತಾರೀಕಿನಂದು ತುಲಾರಾಶಿಗೆ ಶನಿ ಪ್ರವೇಶವನ್ನ ಮಾಡ್ತಾನೆ. ಇದೀಗಾಗಲೇ ಶನಿಯ ಬಗ್ಗೆ ಕೆಟ್ಟ ಆತಂಕ ಭಯ ಇರ್ಬೋದು, ಆದರೆ ಯಾವುದೇ ರೀತಿಯ ಭಯ ಶನಿಯ ಬಗ್ಗೆ ಬೇಡ. ಇದೀಗಾಗಲೇ ಏನು ಪ್ರವೇಶ ಮಾಡೋದ್ರಿಂದ ಒಳ್ಳೆಯ ಪರಿಣಾಮಗಳ ಜೊತೆಗೆ ಕೆಟ್ಟ ಪರಿಣಾಮಗಳು ಇರುತ್ತೆ. ಈ ಒಂದು ಕೆಟ್ಟ ಪರಿಣಾಮಗಳಿಗೆ ಮುಂದಿನ ವಾರ ನಮ್ಮ ಇದೇ ಸಂತೋಷ ಸೂತ್ರ ಕಾರ್ಯಕ್ರಮದಲ್ಲಿ ಪರಿಹಾರವನ್ನು ಕೂಡ ನೋಡೋಣ. ಅದರ ಜೊತೆಗೆ ನಿಮಗೆ ಯಾವುದೇ ರೀತಿಯ ಸಂಶಯಗಳಿದ್ದಲ್ಲಿ ಜಾತಕದ ಬಗ್ಗೆ ಇರ್ಬೋದು ಅಥವಾ ಇದೀಗಾಗಲೇ ನಾವು ಹೇಳಿರ್ತಕ್ಕಂತಹ ಕೆಲವೊಂದು ಆಚಾರ ವಿಚಾರಗಳ ಬಗ್ಗೆ ನಿಮಗೆ ಸಂಶಯ ಇದ್ದಲ್ಲಿ ಪತ್ರವನ್ನು ಕೂಡ ಬರೀಬಹುದು. ಪತ್ರವನ್ನು ಬರೆದು ನಿಮ್ಮ ಸಂಶಯಗಳಿಗೆ ಇಲ್ಲಿ ಪರಿಹಾರವನ್ನು ಸಿಗುತ್ತೆ ಅಂತ ಹೇಳ್ತೀವಿ. ಅದರ ಜೊತೆಗೆ ಜಾತಕದ ಸಂಬಂಧ ಯಾವುದೇ ರೀತಿಯ ಒಂದು ಸಂಶಯಗಳಿದ್ದಲ್ಲಿ ನಿಮ್ಮ ಜನ್ಮ ಕುಂಡಳಿಯನ್ನು ಕೂಡ ನಿಮ್ಮ ಪತ್ರದಲ್ಲಿ ನಮಗೆ ರವಾನಿಸಬಹುದು. ಇದು